SK Super TMT, the long life TMT. ಹಾರ್ಮೋಸ್ ಜಲಸಂಧಿಯಲ್ಲಿ ಇರಾನ್ ಈಗ ಟೋಲ್ ಸಂಗ್ರಹ ಕಾರ್ಯವನ್ನು ಆರಂಭ ಮಾಡಿದೆ. ಜೊತೆಗೆ ಸಂಗ್ರಹವಾದಂತಹ ಆ ಮೊತ್ತ ಏನಿದೆ ಅದನ್ನ ಬ್ಯಾಂಕ್ ಖಾತೆಗೂ ಕೂಡ ಹಾಕಿದೆ. ಟ್ರಂಪ್ ಬೆದರಿಕೆಗಳಿಗೂ ಕೂಡ ಡೋಂಟ್ ಕೇರ್ ಅಂದಿರುವಂತಹ ಇರಾನ್ ಶುಲ್ಕ ವಸೂಲಾತಿ ಕಾರ್ಯವನ್ನು ಮುಂದುವರೆಸಿದ್ದು, ಟ್ರಂಪ್ ಬೆದರಿಕೆಗಳ ಹೊರತಾಗಿಯೂ ಇರಾನ್ನಿಂದ ಶುಲ್ಕ ಸಂಗ್ರಹವಾಗಿದೆ. ಹಾರ್ಮೋಸ್ನಿಂದ ಹಾದು ಹೋಗುವಂತಹ ಹಡಗುಗಳಿಗೆ ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಸಂಗ್ರಹವಾದ ಶುಲ್ಕ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಲಾಗಿದ್ದು, ಸೆಂಟ್ರಲ್ ಬ್ಯಾಂಕ್ ಆಫ್ ಇರಾನ್ನಲ್ಲಿ ಇದಿಷ್ಟು ಹಣ ಜಮೆಯಾಗಿದೆ. ಮೊದಲ ಆದಾಯವನ್ನು ಕೇಂದ್ರ ಬ್ಯಾಂಕ್ನಲ್ಲಿ ಠೇವಣಿ ಇಡಲಾಗಿದೆ. ಇರಾನ್ ಸಂಸತ್ ಅಧಿಕಾರಿ ಹಾಜಿ ಬಬಾಯಿ ಈ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಟ್ರಂಪ್ ಬೆದರಿಕೆಯನ್ನು ಹಾಕಿದ್ರು, ಯಾವುದೇ ಕಾರಣಕ್ಕೂ ಶುಲ್ಕವನ್ನು ವಿಧಿಸಬಾರದು ಮತ್ತು ಹಾರ್ಮೋಸ್ ನಲ್ಲಿ ಹೇರಿರುವಂತಹ ದಿಗ್ಬಂಧನವನ್ನು ತೆರವುಗೊಳಿಸಬೇಕು ಅಂತ. ಇದಕ್ಕೆ ಪ್ರತಿಯಾಗಿ ಅಮೆರಿಕ ಕೂಡ ದಿಗ್ಬಂಧನವನ್ನು ವಿಧಿಸಿದೆ. ಅದರ ಹೊರತಾಗಿಯೂ ಕೂಡ ಇರಾನ್ ಡೋಂಟ್ ಕೇರ್ ಅಂತ ಇದ್ದು ಶುಲ್ಕ ಸಂಗ್ರಹಕ್ಕೆ ಮುಂದಾಗಿದೆ. ಆರಂಭದಲ್ಲಿ ಯುದ್ಧ ನಡೆಯೋದಕ್ಕೂ ಮುನ್ನ ಈ ಪರಿಸ್ಥಿತಿ ಇರಲಿಲ್ಲ. ಫ್ರೀಯಾಗಿ ಎಲ್ಲ ಹಡಗುಗಳು ಅಲ್ಲಿ ಸಾಗ್ತಾ ಇದ್ವು. ಆದರೆ ಈಗಿನ ಪರಿಸ್ಥಿತಿ ಬೇರೆಯಾಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಇದುವರೆಗೂ ಎಷ್ಟು ಟೋಲ್ ಸಂಗ್ರಹ ಮಾಡಿದ್ದಾಗಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದೆ ಮತ್ತು ಮುಂದುವರೆದಂತೆ ಇದು ಹೀಗೆ ಕಂಟಿನ್ಯೂ ಆಗುತ್ತೆ ಅನ್ನೋದರ ಬಗ್ಗೆ ಇರಾನ್ ಏನು ಹೇಳ್ತಾ ಇದೆ? ನೋಡಿ, ಇರಾನ್ ತೆಗೆದುಕೊಂಡಿರುವಂಥ ಈ ನಿಲುವು ಮತ್ತಷ್ಟು ಸಂಘರ್ಷಕ್ಕೆ ದಾರಿ ಮಾಡಿಕೊಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಹಾರ್ಮೋಸ್ ಜಲಸಂಧಿಯನ್ನು ಕೇಂದ್ರೀಕರಿಸಿ ಈಗ ಸದ್ಯಕ್ಕೆ ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷ ನಡೀತಾ ಇದೆ. ಹಾರ್ಮೋಸ್ ಜಲಸಂಧಿಯ ಮೇಲೆ ನಿಯಂತ್ರಣವನ್ನು ಹೊಂದಿರುವಂಥ ಇರಾನ್ ಈ ಹಿಂದೆ ಒಂದಷ್ಟು ಶುಲ್ಕವನ್ನು ಹಡಗುಗಳ ಸಂಚಾರಕ್ಕೆ ವಿಧಿಸುವಂತಹ ಹೇಳಿಕೆಯನ್ನು ಕೊಟ್ಟಿದ್ದು, ಸರಿಸುಮಾರು 18 ಕೋಟಿ ರೂಪಾಯಿಯಷ್ಟು ಪ್ರತಿ ಹಡಗಿಗೆ ಶುಲ್ಕವನ್ನು ವಿಧಿಸ್ತೀವಿ ಅನ್ನುವಂಥದ್ದನ್ನು ಹೇಳಿತ್ತು. ಆದರೆ ಇದಕ್ಕೆ ಅಮೆರಿಕ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು ಮತ್ತು ನೌಕಾ ದಿಗ್ಬಂಧನವನ್ನು ಕೂಡ ಹೇರುವಂಥ ಕೆಲಸವನ್ನು ಮಾಡಿತ್ತು. ಸೊ ಈ ಒತ್ತಡಗಳ ನಡುವೆಯೂ ಕೂಡ ಈಗ ಸದ್ಯಕ್ಕೆ ಇರಾನ್ ಸರಿಸುಮಾರು ಒಂದು ಹಡಗಿಗೆ 18 ಕೋಟಿ ರೂಪಾಯಿಯಷ್ಟು ಏನು ಈಗ ಶುಲ್ಕವನ್ನು ವಿಧಿಸಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು, ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಈ ಮಾರ್ಗವನ್ನು ಬಳಸಿ ತೆರಳುವಂಥ ಕಚ್ಚಾ ತೈಲ ಅಥವಾ LPG ತುಂಬಿದಂತಹ ಹಡಗುಗಳು 18 ಕೋಟಿ ರೂಪಾಯಿಯನ್ನು ಇರಾನ್ಗೆ ಪಾವತಿಸಿ ಅದಾದ ಬಳಿಕ ಅಲ್ಲಿಂದ ಪ್ರಯಾಣವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೂಡ ಈಗ ಕೊಡಲಾಗ್ತಾ ಇರುವಂಥದ್ದು. ಸೊ ಜಾಗತಿಕ ಮಟ್ಟದಲ್ಲೂ ಕೂಡ ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಈಗ ವ್ಯಕ್ತವಾಗಿತ್ತು. ಈ ಮುಂಚೆ ಇದರಲ್ಲಿ ಉಚಿತವಾದಂಥ ಸಂಚಾರಕ್ಕೆ ಮುಕ್ತವಾದಂಥ ಪ್ರದೇಶವಾಗಿತ್ತು. ಈಗ ಇರಾನ್ ತನ್ನ ಯುದ್ಧವ ನಷ್ಟವನ್ನು ಭರಿಸಿಕೊಡ್ಲಿಕ್ಕೆ ಈ ಒಂದು ಶುಲ್ಕವನ್ನು ವಿಧಿಸ್ತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಮರ್ಥನೆಯನ್ನು ಕೂಡ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸೊ ಹೀಗಾಗಿ ಇದು ಅಮೆರಿಕದ ಕೆಂಗಣ್ಣಿಗೆ ಇನ್ನಷ್ಟು ಗುರಿಯಾಗಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಇದರಿಂದ ಸಂಘರ್ಷ ಮತ್ತಷ್ಟು ಉಲ್ಬಣಗೊಳ್ಳುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ.